ಹಾಯ್ ಫ್ರೆಂಡ್ಸ್, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ದಕ್ಷಿಣ ಕನ್ನಡದ ಒಂದು ಪ್ರಸಿದ್ಧ ತಿನಿಸು ಹಲಸಿನ ಹಣ್ಣಿನ ಮುಳುಕ ಜೊತೆಗೆ ಇವತ್ತು ಬಂದಿದ್ದೇನೆ. ಇದು ಹಲಸಿನ ಹಣ್ಣಿನಿಂದ ಮಾಡುವಂತಹ ಒಂದು ಕರಿದ ಸಿಹಿ ತಿನಿಸು. ಇದನ್ನು ಕೇವಲ ಒಂದು 10-15 ನಿಮಿಷದಲ್ಲಿ ನಾವು ತಯಾರಿಸಬಹುದು. ಇದನ್ನು ಈವ್ನಿಂಗ್ ಸ್ನ್ಯಾಕ್ ಆಗಿ ಬಳಸುವಂಥದ್ದು. ತುಂಬ ರುಚಿ ಹಾಗೂ ಅಷ್ಟೇ ಸರಳ ಕೂಡ. ಇದರ ಹಿಟ್ಟು ಇದೆಯಲ್ಲ, ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಇಲ್ಲವಾದರೆ ಇದು ಎಣ್ಣೆ ಹೀರಿಕೊಳ್ತದೆ. ಹಾಗಾಗಿ ನಾನು ಹೇಳುವಂಥ ಟಿಪ್ಸನ್ನು ಫಾಲೋ ಮಾಡಿ ನೀವು ರುಚಿಯಾದ ಈ ಥರದ ಮುಳುಕವನ್ನು ತಯಾರಿಸಬಹುದು. ಸೊ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಹಾಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಒಂದು 15 ಹಲಸಿನ ತೊಳೆಯನ್ನು ಈ ಮುಳುಕಕ್ಕೆ ಬಳಸ್ತಾ ಇದ್ದೇನೆ. ಇದರ ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಲ್ಲಿಟ್ಟಿದ್ದೇನೆ. ಈಗ ಇದನ್ನು ಚಿಕ್ಕದಾಗಿ ತುಂಡು ಮಾಡಬೇಕು. ತುಂಡು ಮಾಡಿದ ಈ ಹಲಸಿನ ತೊಳೆ ಇದೆಯಲ್ಲ, ಒಂದು ಮಿಕ್ಸಿ ಜಾರಲ್ಲಿ ಇಲ್ಲಿ ಸೇರಿಸ್ತಾ ಇದ್ದೇನೆ. ಇದಕ್ಕೀಗ ಈ ಮೆಜರಿಂಗ್ ಕಪ್ಪಲ್ಲಿ ಒಂದು 3/4 ಕಪ್ಪಷ್ಟು ಬೆಲ್ಲದ ಹುಡಿಯನ್ನು ಸಹ ಸೇರಿಸುವ. ಜೊತೆಗೆ ಅರ್ಧ ಕಪ್ಪಷ್ಟು ತೆಂಗಿನ ತುರಿ, 4 ಏಲಕ್ಕಿಯ ಬೀಜವನ್ನು ಸಹ ಸೇರಿಸಿ ನೀರು ಹಾಕದೆ ನಾವಿದನ್ನು ಗ್ರೈಂಡ್ ಮಾಡಬೇಕು. ಹಲಸಿನ ಹಣ್ಣು ಸಿಹಿಯಾಗಿರುವುದರಿಂದ 3/4 ಕಪ್ಪಷ್ಟು ಬೆಲ್ಲದ ಹುಡಿ ಸಾಕು. ಇಲ್ಲಿ 1.5 ಕಪ್ಪಷ್ಟು ಹಲಸಿನ ತೊಳೆಯ ಪೀಸಸ್ಸನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಒಂದು 3/4 ಕಪ್ ಬೆಲ್ಲ ಕರೆಕ್ಟ್ ಆಗ್ತದೆ. ಈಗ ನೋಡಿ, ಗ್ರೈಂಡ್ ಆದ ಈ ಹಿಟ್ಟು ಒಂದು ಪಾತ್ರೆಯಲ್ಲಿ ಸೇರಿಸುವ. ನೀರು ಒಂದಿಷ್ಟು ಸೇರಿಸಿಲ್ಲ. ಹಲಸಿನ ಹಣ್ಣು, ಬೆಲ್ಲ, ತೆಂಗಿನ ತುರಿ ಸೇರಿಸಿರುವುದರಿಂದ ನೀರು ರಿಲೀಸ್ ಆಗಿದೆ. ಅದರಲ್ಲೇ ನಾನು ಇದನ್ನು ಗ್ರೈಂಡ್ ಮಾಡಿದ್ದೇನೆ. ಇದಕ್ಕೀಗ ಬೊಂಬಾಯಿ ರವೆಯನ್ನು ಸೇರಿಸಬೇಕು. ನಾನಿಲ್ಲಿ 1/4 ಕಪ್ಪಷ್ಟು ಬೊಂಬಾಯಿ ರವೆಯನ್ನು ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಒಮ್ಮೆ ರವೆ ಈ ಸಿಹಿ ಪೇಸ್ಟ್ ಜೊತೆಗೆ ಮಿಕ್ಸ್ ಆದ ನಂತರ ಉಳಿದ ರವೆಯನ್ನು ಸಹ ಸೇರಿಸುವ. ಚೆನ್ನಾಗಿ ಈ ರೀತಿಯಲ್ಲಿ ಮಿಕ್ಸ್ ಮಾಡುವ. ಹಿಟ್ಟು ಇದೆಯಲ್ಲ, ಉಂಡೆ ಕಟ್ಟಲು ಬರಬೇಕು. ನೋಡಿ, ಈ ರೀತಿ ಬರಬೇಕು. ನಿಮಗಿದು ತೆಳುವಂತ ಎಣಿಸ್ಬೋದು, ಆದರೆ ಒಂದು 8-10 ನಿಮಿಷ ನಾವು ಇದನ್ನು ಮುಚ್ಚಿಡುವ. ರವೆ ಇದರಲ್ಲಿರುವ ನೀರಿನ ಅಂಶ ಹೀರಿಕೊಂಡು ಸ್ವಲ್ಪ ಗಟ್ಟಿ ಆಗ್ತದೆ. ಕಲಸಿಟ್ಟ ಕೂಡಲೇ ಈ ಮುಳುಕ ಇದೆಯಲ್ಲ, ನಾವು ಫ್ರೈ ಮಾಡಬಾರ್ದು. ಈ ಟಿಪ್ಸನ್ನು ನಾವು ಅಗತ್ಯವಾಗಿ ಫಾಲೋ ಮಾಡಬೇಕಾಗ್ತದೆ. ಈಗ ನೋಡಿ, ಒಂದು 10 ನಿಮಿಷ ಬಿಟ್ಟು ಮುಚ್ಚಿದ ಪ್ಲೇಟನ್ನು ತೆಗೆದಿದ್ದೇನೆ. ರವೆ ಈ ಥರದಲ್ಲಿ ಗಟ್ಟಿಯಾಗಿದೆ. ಇದಕ್ಕೀಗ 1 ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸುವ. ನಾವು ಮೊದಲೇ ಉಪ್ಪು ಸೇರಿಸಿದರೆ ಹಿಟ್ಟು ಇದೆಯಲ್ಲ, ಇನ್ನೂ ಸಹ ತೆಳು ಆಗ್ತದೆ. ಮುಳುಕ ಕರಿಯಲು ಬಾಣಲೆಯಲ್ಲಿ ಎಣ್ಣೆಯನ್ನು ಸಹ ಬಿಸಿ ಮಾಡಲು ಇಟ್ಟಿದ್ದೇನೆ. ಉಪ್ಪು ಸೇರಿಸಿ ಆದ ನಂತರ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಯಾವುದೇ ಸಿಹಿ ಖಾದ್ಯ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದರೆ ರುಚಿ ಇನ್ನೂ ಸಹ ಚೆನ್ನಾಗಿ ಆಗ್ತದೆ. ಈಗ ಮುಳುಕದ ಹಿಟ್ಟು ರೆಡಿಯಾಗಿದೆ. ಈ ಹಿಟ್ಟು ಇದೆಯಲ್ಲ, ಉಂಡೆ ಕಟ್ಟಲು ಬರಬೇಕು ಹಾಗೂ ಡ್ರಾಪಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಈಗ ಈ ಹಿಟ್ಟಿನಿಂದ ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ತೆಗೆದು ಬಾಣಲೆಯಲ್ಲಿ ಎಣ್ಣೆಯಲ್ಲಿ ಡೈರೆಕ್ಟಾಗಿ ನಾವು ಬಿಡಬೇಕು. ನೀವು ಬೇಕಾದರೆ ಸ್ವಲ್ಪ ದೊಡ್ಡದಾಗಿ ಉಂಡೆಯನ್ನು ಸಹ ಮಾಡಿ ಕಾಯಿಸ್ಬೋದು. ಬೆಲ್ಲ ಸೇರಿಸಿರುವುದರಿಂದ ಇದು ಬೇಗ ಕಪ್ಪಾಗ್ತದೆ. ಹಾಗಾಗಿ ಒಮ್ಮೆ ಎಣ್ಣೆ ಬಿಸಿಯಾದ ನಂತರ ಫ್ಲೇಮನ್ನು ನಾವು ಮೀಡಿಯಮಲ್ಲಿ ಇಡಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕಾಯಿಸಬೇಕು. ಹಿಟ್ಟು ತೆಳ್ಳಗಾದರೆ ಎಣ್ಣೆ ಇರುತ್ತದೆ, ಆದ್ದರಿಂದ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಹದದಲ್ಲೇ ಇರಬೇಕು. ಹಾಕಿದ ಕೂಡಲೇ ನಾವು ಸ್ಪೂನಿಂದ ತಿರುವಬಾರ್ದು. ಈಗ 1 ನಿಮಿಷ ಬಿಟ್ಟು ಸ್ಪೂನಿಂದ ಈ ಥರದಲ್ಲಿ ತಿರುವುವ. ಕೈ ಬಿಡದೆ ನಾವು ಈ ಥರದಲ್ಲಿ ತಿರುವುತ್ತಾ ಇದನ್ನು ಕಾಯಿಸಬೇಕು. ಹಾಗೆ ಬಿಟ್ಟರೆ ಇದು ಕಪ್ಪಾಗ್ತದೆ. ಈ ಥರದಲ್ಲಿ ಮುಳುಕ ಕೆಂಪಾದ ನಂತರ ಇದನ್ನು ಎಣ್ಣೆಯಿಂದ ತೆಗೆಯುವ. ಎಣ್ಣೆ ಒಂದಿಷ್ಟು ಹೀರಿಕೊಂಡಿಲ್ಲ. ಬೇಕಾದರೆ ನೀವು ತೆಗೆದಾದ ನಂತರ ಒಂದು ಜರಡಿಗೆ ಎಣ್ಣೆ ಹಿಡಿಯಲು ಬಿಡ್ಬೋದು. ಇದು ಒಂದು 2-3 ದಿನ ಹಾಳಾಗುವುದಿಲ್ಲ. ಚೆನ್ನಾಗಿ ಕರಿದಿರುವುದರಿಂದ ಇದು ಕಂಪ್ಲೀಟ್ ಆಗಿ ತಣ್ಣದ ನಂತರ ನೀವು ಒಂದು ಡಬ್ಬದಲ್ಲಿ ಹಾಕಿಟ್ರೆ 2-3 ದಿನ ಸ್ನ್ಯಾಕ್ ಆಗಿ ಬಳಸ್ಬೋದು. ಕ್ರಿಸ್ಪ್ ಆಗಿರ್ತದೆ ಇದು. ಈಗ ಒಂದು ಮುಳುಕವನ್ನು ತುಂಡು ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಹೊರಗೆ ಗರಿ ಗರಿಯಾಗಿ ಒಳಗೆ ಸಾಫ್ಟಾಗಿ ಬಂದಿದೆ. ಇವತ್ತಿನ ಈ ಹಲಸಿನ ಹಣ್ಣಿನ ಮುಳುಕ ಇಷ್ಟವಾದರೆ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ರುಚಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.